ಮಕ್ಕಳು ಕೈಯಲ್ಲಿ ಆಟಿಕೆಗಳನ್ನ ಹಿಡಿದಿರ್ತಾರಷ್ಟೇ, ಆದರೆ ಅವರ ಹೃದಯದಲ್ಲಿ ದೇವರೇ ನೆಲೆಸಿರ್ತಾರೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಮೊಟ್ಟ ಮೊದಲನೆಯದಾಗಿ ತಮ್ಮೆಲ್ಲರಿಗೂ ಕೂಡ ಈ ದಿನದ ವಿಶೇಷ ಮಕ್ಕಳ ದಿನಾಚರಣೆಯ ಶುಭಾಶಯಗಳನ್ನ ಹೇಳ್ತಾ, ಜೊತೆಗೆ ಈ ವರ್ಷದ ಈ ದಿನದ ವಿಶೇಷವಾದಂತಹ ಒಂದು ಕಾರ್ಯಕ್ರಮ ಪಾಲಕ ಹಾಗೂ ಶಿಕ್ಷಕರ ಮಹಾಸಭೆ PTM. ಈ ಮಹಾಸಭೆಗೆ ಆಗಮಿಸಿರುವಂತಹ ಎಲ್ಲ ಪೋಷಕರಿಗೆ ಆತ್ಮೀಯವಾದಂತಹ ಸ್ವಾಗತವನ್ನ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನ ವಿದ್ಯುಕ್ತವಾಗಿ ಆರಂಭವನ್ನ ಮಾಡ್ತಾ ಇದ್ದೇವೆ. ಮೊದಲನೇದಾಗಿ ಕಾರ್ಯಕ್ರಮವನ್ನ ಪ್ರಾರ್ಥನೆಯೊಂದಿಗೆ ಆರಂಭಿಸೋಣ. ಪ್ರಾರ್ಥನೆಯನ್ನ ಮಾಡಲಿದ್ದಾನೆ 10th D ವಿಭಾಗದ ವಿದ್ಯಾರ್ಥಿಯಾದಂತಹ ಚರಣ್. ದೇವರಾಜ ಸೇವ್ಯಮಾನ ಪಾವನಾಂಗ್ರಿ ಪಂಕಜಂ ವ್ಯಾಲಯಜ್ಞಸೂತ್ರಮಿಂದು ಶೇಖರಂ ಕೃಪಾಕರಂ ನಾರದಾದಿ ಯೋಗಿ ವೃಂದ ವಂದಿತಂ ದಿಗಂಬರಂ ಕಾಶಿಕಾಪುರಾಧಿನಾಥ ಕಾಲಭೈರವಂ ಭಜೆ ಕಾಶಿಕಾಪುರಾಧಿನಾಥ ಕಾಲಭೈರವಂ ಭಜೆ ಭಾನುಕೋಟಿ ಭಾಸ್ವರಂ ಭವಾದ್ವಿತಾರಕಂ ಪರಂ ನೀಲಕಂಠಮೀಪ್ಸಿತಾರ್ಥದಾಯಕಂ ತ್ರಿಲೋಚನಂ ಕಾಲಕಾಲಮಂಬುಜಾಕ್ಷಮಕ್ಷಶೂಲಮಕ್ಷರಂ ಕಾಶಿಕಾಪುರಾಧಿನಾಥ ಕಾಲಭೈರವಂ ಭಜೆ ಕಾಶಿಕಾಪುರಾಧಿನಾಥ ಕಾಲಭೈರವಂ ಭಜೆ. ತನ್ನ ಸುಶ್ರಾವ್ಯವಾದಂತಹ ಒಂದು ಕಂಠದ ಮೂಲಕ ಹಾಡಿನ ಪ್ರತಿ ಚರಣಗಳನ್ನ ಭಗವಂತನ ಪಾದ ಚರಣಗಳಿಗೆ ಅರ್ಪಿಸುವುದರ ಮೂಲಕ ಈ ಒಂದು ಕಾರ್ಯಕ್ರಮ ಚಂದಗಾಣಲಿ ಅನ್ನುವುದಾಗಿ ಹಾಡನ್ನ ಹೇಳಿದಂತಹ ವಿದ್ಯಾರ್ಥಿ ಚರಣನಿಗೆ ಧನ್ಯವಾದಗಳು. ಈಗ ಬಂದಂತಹ ಎಲ್ಲರನ್ನ ಸ್ವಾಗತಿಸಲಿದ್ದಾರೆ ನಮ್ಮ ಶಾಲೆಯ ಆಂಗ್ಲ ಭಾಷಾ ಶಿಕ್ಷಕರಾಗಿರುವಂತಹ ಶ್ರೀಯುತ AR ಮಂಜುನಾಥ್ ಅವರು. ಈ ಒಂದು ಕಾರ್ಯಕ್ರಮವನ್ನ ಸರ್ಕಾರದ ಆದೇಶದಂಗೆ ಆಯೋಜನೆ ಮಾಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆಯಾದ ನಂತರ ಈ ಒಂದು ವೇದಿಕೆಯನ್ನು ಉಪಸ್ಥಿತಿರ್ತಕ್ಕಂಥ ಈ ಕಾರ್ಯಕ್ರಮದ ಮುಖ್ಯಸ್ಥರು, ಉಪಸ್ಥಿತರು ಹಾಗೂ ಅಧ್ಯಕ್ಷರ ಸ್ಥಾನ ವಹಿಸಿಕೊಂಡಿರ್ತಕ್ಕಂಥ ಈ ಶಾಲೆಯ ಉಪಪ್ರಾಂಶುಪಾಲರಾದಂತಹ ಶ್ರೀಯುತ MM ಉಮೇಶ್ ಗೌಡ ಸರ್ ಅವರಿಗೆ ಈ ಕಾರ್ಯಕ್ರಮದ ಮತ್ತು ಸಭೆಯ ಮತ್ತು ವೈಯಕ್ತಿಕವಾಗಿ ತುಂಬ ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಗುಪ್ತವಾಗಿ ಉದ್ಘಾಟನೆಯನ್ನ ಮಾಡುವಂತಹ ಒಂದು ಸಂದರ್ಭ. ಈ ಒಂದು ಉದ್ಘಾಟನೆಯನ್ನ ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಬೇಕಾಗಿ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರನ್ನ ನಾನು ಈಗ ಕೇಳ್ಕೊಳ್ತಾ ಇದ್ದೇನೆ. ಜ್ಞಾನದ ಹಾದಿಯಲ್ಲಿ ಅಜ್ಞಾನದ ಕೇಡು, ಸತ್ಯದ ಹಾದಿಯಲ್ಲಿ ಅಸತ್ಯದ ಕೇಡು, ಹಾಗೆ ಜ್ಯೋತಿಯ ಹಾದಿಯಲ್ಲಿ ಸಮಂತದ ಕೇಡು. ಜ್ಞಾನದ ಜ್ಯೋತಿಯನ್ನು ಬೆಳಗುವುದರ ಮೂಲಕ ಅಜ್ಞಾನವನ್ನ ಹೋಗಲಾಡಿಸುತ್ತವಾಗಿ ಅರ್ಥಪೂರ್ಣವಾಗಿ ಕಾರ್ಯಕ್ರಮವನ್ನ ಈ ಸಂದರ್ಭದಲ್ಲಿ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರು ಉದ್ಘಾಟನೆಯನ್ನ ಮಾಡ್ತಾ ಇದ್ದಾರೆ. ಎಲ್ಲ ವಿದ್ಯಾರ್ಥಿಗಳು ಜೋರಾದಂತಹ ಚಪ್ಪಾಳಿಯ ಮೂಲಕ ಕಾರ್ಯಕ್ರಮದ ಮೀಟಿಂಗ್ ಏನಿದೆ, ವಿಶೇಷವಾಗಿ ಸರ್ಕಾರ ಈ ವರ್ಷ ಆಯೋಜನೆ ಮಾಡಿರುವಂತದ್ದು, ಅದರ ವಿಶೇಷತೆ ಏನು, ಆಗುವಂತಹ ಅನುಕೂಲಗಳೇನು, ಈ ಎಲ್ಲ ಅಂಶಗಳ ಕುರಿತಂತೆ, ಹಾಗೆ ವಿಶೇಷವಾಗಿ ಮಕ್ಕಳ ದಿನಾಚರಣೆ ಕೂಡ ಅದರ ವಿಶೇಷತೆಯ ಕುರಿತಂತೆ ನಮ್ಮ ಶಾಲೆಯ ಉಪಪ್ರಾಂಶುಪಾಲರಾಗಿರುವಂತಹ MM ಉಮೇಶ್ ಗೌಡ ಸರ್ ಅವರು ತಮ್ಮ ಪ್ರಾಸ್ತಾವಿಕ ನುಡಿಯನ್ನ ಈಗ ಆಡಲಿದ್ದಾರೆ. ಸರ್, ತಮಗೆ ಈ ವೇದಿಕೆ. ಶಾಲೆಗಳಲ್ಲಿ ಇಲಾಖೆ ಕೊಡ್ತಾ ಇರ್ತಕ್ಕಂಥ ಎಲ್ಲ ರೀತಿಯ ಪ್ರೋತ್ಸಾಹದಾಯಕ ಯೋಜನೆಗಳಿರ್ಬೋದು, ಮಕ್ಕಳ ಕಲಿಕಾ ಪ್ರಗತಿ, ಹಾಜರಾತಿ ಮಾಹಿತಿ ಮತ್ತೆ ಕಲಿಕಾ ಉಪಕ್ರಮಗಳು ಏನೇನಿದೆ, ಪಾಠ ಆಧಾರಿತವಾದಂಥ ಮೌಲ್ಯಮಾಪನ ಇರ್ಬೋದು, ಮತ್ತೆ ಪೋಷಕರ ಜವಾಬ್ದಾರಿ, ಮತ್ತೆ ಈ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸುವುದರ ಮುಖಾಂತರ ಅವರು ಏನೆಲ್ಲ ತಮ್ಮ ಜವಾಬ್ದಾರಿಯನ್ನ ಮಕ್ಕಳ ಕಲಿಕೆಗೋಸ್ಕರ ಮಾಡಬೇಕು ಅಂತಕ್ಕಂಥ ಒಂದು ಚರ್ಚೆ. ವಿಶೇಷವಾಗಿ SSLC ಮಕ್ಕಳ 10ನೇ ತರಗತಿ ಮಕ್ಕಳೇನಿದ್ರೆ ಅವರ ಫಲಿತಾಂಶವನ್ನ ಹೆಚ್ಚು ಮಾಡಲಿಕ್ಕೆ ಮನೆಯ ಕೌಟುಂಬಿಕ ವಾತಾವರಣ ಇರ್ಬೋದು, ಮತ್ತೆ ಶಾಲೆಯಲ್ಲಿ ಮಕ್ಕಳು ಓದ್ತಕ್ಕಂಥ ಒಂದು ವಿಧಾನ, ಶಾಲೆಗೆ ಸರಿಯಾಗಿ ಬರ್ತಾ ಇದ್ದಾನ, ಇದರದ್ದೆಲ್ಲ ಮಾಹಿತಿಗಳನ್ನ, ಜೊತೆಗೆ ಪೋಷಕರಿಗೆ RT ಕಾಯ್ದೆ ಇರ್ಬೋದು, ಮಕ್ಕಳ ಹಕ್ಕುಗಳು, ಮಕ್ಕಳ ರಕ್ಷಣಾ ನೀತಿ, ಮತ್ತೆ ಪೋಕ್ಸೋ ಕಾಯ್ದೆ,
ಬಾಲ್ಯ ವಿವಾಹ ನಿಷೇಧ ಮತ್ತು ಬಾಲ ಕಾರ್ಮಿಕ ನಿಷೇಧ ನೀತಿ ಈ ಎಲ್ಲ ಕಾರ್ಯಕ್ರಮಗಳ ಬಗ್ಗೆ ಚರ್ಚೆ ಆಗಬೇಕು ಅಂತಕ್ಕಂಥದ್ದು ಮುಂದಿನ ಹಂತ ಈ ವರ್ಷದ ಎಸ್1 ಪರೀಕ್ಷೆಯಲ್ಲಿ ಅಂದ್ರೆ ಅರ್ಧವಾರ್ಷಿಕ ಪರೀಕ್ಷೆಯಲ್ಲಿ ಅತ್ಯಂತ ಹೆಚ್ಚು ಅಂಕಗಳನ್ನು ಪಡೆದಂತಹ ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರವನ್ನ ಕೊಡುವಂತಹ ಒಂದು ಸಂದರ್ಭ ಇದು. ರಜೆಗೂ ಮುಂಚೆ SA1 ಎಕ್ಸಾಮ್ ಬರ್ದಿದ್ರಲ್ವಾ? SA1 ಅಂದ್ರೆ ಸಮೇಟಿವ್ ಅಸೆಸ್ಮೆಂಟ್, ಮೊದಲನೇ ಸಂಕಲನಾತ್ಮಕ ಪರೀಕ್ಷೆ ಅಂದ್ರೆ ಅರ್ಧ. ಬನ್ನಿ ಶಾಲೆಗೆ ಬನ್ನಿ ಪೋಷಕರೇ, ಬನ್ನಿ ಸ್ವಾಗತ ನಿಮಗೆ ನಮ್ಮ ಶಾಲೆಗೆ. ಬನ್ನಿ ಶಾಲೆಗೆ ಬನ್ನಿ ಪೋಷಕರೇ, ಪೋಷಕ ಶಿಕ್ಷಕರ ಮಹಾಸಭೆಗೆ. ಗುಣಮಟ್ಟದ ಶಿಕ್ಷಣಕ್ಕೆ ಪೂರಕ, ಮಕ್ಕಳ ಕಲಿಕೆಗಾಗಿ ನಿರಂತರ ಸಂಪರ್ಕ. ಬನ್ನಿ ಶಾಲೆಗೆ ಬನ್ನಿ ಪೋಷಕರೇ, ಪೋಷಕ ಶಿಕ್ಷಕರ ಮಹಾಸಭೆಗೆ. ಸಕ್ರಿಯ ಪಾಲ್ಗೊಳ್ಳಬೇಕು ಪೋಷಕ, ಪೋಷಕ ಆಗಬೇಕು ಪ್ರೋತ್ಸಾಹದಾಯಕ. ಬನ್ನಿ ಶಾಲೆಗೆ ಬನ್ನಿ ಪೋಷಕರೇ, ಪೋಷಕ ಶಿಕ್ಷಕರ ಮಹಾಸಭೆಗೆ. ಪೋಷಕರು ನೀಡಬೇಕು ಕಾಯಕಲ್ಪ, ಶಾಲೆಗಾಗಿ ತೊಡಬೇಕು ಸಂಕಲ್ಪ. ಬನ್ನಿ ಶಾಲೆಗೆ ಬನ್ನಿ ಪೋಷಕರೇ, ಪೋಷಕ ಶಿಕ್ಷಕರ ಮಹಾಸಭೆಗೆ.